180 ಕೋಟಿ ಒಂದೇ ಸಲನಾ? ಡೆಲ್ಲಿನಲ್ಲಿ ಒಬ್ಬ ಕಸ್ಟಮರ್ LIC ಪೆನ್ಷನ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡ್ದ. ಯಾಕೆ? ಆನ್ಸರ್ ನಮ್ಮ ಕಂಪ್ಲೀಟ್ ಮೈಂಡ್ ಸೆಟ್ನ ಚೇಂಜ್ ಮಾಡುತ್ತೆ. ಈಗ ತುಂಬಾ ಜನ ಹೇಳ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ ಡೆಪಾಸಿಟ್ ಮಾಡಬಹುದಾಗಿತ್ತಲ್ವಾ, 12 to 15% ರಿಟರ್ನ್ಸ್ ಬರುತ್ತೆ, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ಮಾಡಬಹುದಾಗಿತ್ತಲ್ಲ, ಬೆಟರ್ ಪ್ರಾಫಿಟ್ ಬರುತ್ತೆ ಅಂತ. ಆದ್ರೆ ಒಂದ್ ನಿಮಿಷ, 180 ಕೋಟಿ ಇರೋ ವ್ಯಕ್ತಿಗೆ ಈ ಸ್ಟಾಕ್ ಮಾರ್ಕೆಟ್ ನಾಲೆಜು, ರಿಯಲ್ ಎಸ್ಟೇಟ್ ನಾಲೆಜ್ ಇಲ್ಲ ಅನ್ಸುತ್ತಾ? 100% ಇರುತ್ತೆ. ಆದ್ರೂ ಕೂಡ ಅವರು ಈ ಪ್ಲಾನ್ ನ ಚೂಸ್ ಮಾಡಿದ್ದಾರೆ. ರೀಸನ್ ಏನಂದ್ರೆ ಇದು 100% ಗೌರ್ಮೆಂಟ್ ಆಫ್ ಇಂಡಿಯಾ ಸಾವರಿನ್ ಗ್ಯಾರಂಟಿ. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ವೊಲಟಾಲಿಟಿ ಇರುತ್ತೆ, ರಿಯಲ್ ಎಸ್ಟೇಟ್ ಅಲ್ಲಿ ಗ್ಯಾರಂಟಿಡ್ ಪ್ರಾಫಿಟ್ ಇರೋದಿಲ್ಲ. ಈ ಸ್ಕೀಮ್ ನಲ್ಲಿ 180 ಕೋಟಿ ಡೆಪಾಸಿಟ್ ಮಾಡಿರೋ ಇವ್ರಿಗೆ 1 ವರ್ಷ ಆದ್ಮೇಲೆ ಪ್ರತಿ ತಿಂಗಳು 1 ಕೋಟಿ ಪರ್ ಮಂತ್ ಬರುತ್ತೆ. ಸಪೋಸ್ ಇವ್ರು ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೈರ್ ಆದ್ರೆ ನಾಮಿನೀಸ್ಗೆ 180 ಕೋಟಿ ವಾಪಸ್ ಬರುತ್ತೆ. ಇವತ್ತು ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಆಗಿರೋದು ಲೈಫ್ ಟೈಮ್ ಕ್ಯಾರಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ರಿಟರ್ನ್ಸ್ ಅಲ್ಲ, ನಿಮ್ಮ ಕ್ಯಾಪಿಟಲ್ಗೆ ಎಷ್ಟು ರಿಸ್ಕ್ ಬೇಕು, ಎಷ್ಟು ರಿಸ್ಕ್ ಟಾಲರೆನ್ಸ್ ಇದೆ, ಕ್ಯಾಶ್ ಫ್ಲೋ ಯಾವ ತರ ಇದೆ ಅನ್ನೋದು ಈಕ್ವಲಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಇದೇ 180 ಕೋಟಿ ಇದ್ದಿದ್ರೆ ಹೈಯೆಸ್ಟ್ ರಿಟರ್ನ್ಸ್ ನ ಚೂಸ್ ಮಾಡ್ತೀರಾ ಅಥವಾ ಪೀಸ್ ಆಫ್ ಮೈಂಡ್ ನ ಚೂಸ್ ಮಾಡ್ತೀರಾ? ಇದು ಯಾವುದೇ ರೀತಿ LIC ಪ್ರಮೋಷನ್ ಅಲ್ಲ, ಜಸ್ಟ್ ವೆಲ್ತಿ ಪೀಪಲ್ ನ ಮೈಂಡ್ ಸೆಟ್ ಅಷ್ಟೇ.